ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ಶಕಪುರುಷನು ಯುಗಪುರುಷನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು, ಆರೋಗ್ಯವು ತಂದೆಯಾದ ದೇವರು ಅನುಗ್ರಹಿಸಲಿ ಎಂದು ದೇವರನ್ನು ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಇನ್ನೊಬ್ಬರಿಗಾಗಿ ಪ್ರಾರ್ಥಿಸುವವರೇ ಕ್ರೈಸ್ತರು. ಪ್ರಿಯರಾದ ದೇವರ ಮಕ್ಕಳಿರ, ದೇವರನ್ನು ತಿಳಿದುಕೊಂಡವರು, ಯೇಸು ಕ್ರಿಸ್ತರನ್ನು ತಿಳಿದುಕೊಂಡು ಪ್ರಾರ್ಥನೆಗೆ ಆರಾಧನೆಗೆ ಬರುವಂಥ ಕ್ರೈಸ್ತರು ಏನ್ರಿ. ಅನೇಕ ಮಂದಿ ಕ್ರೈಸ್ತರಿರುವಾಗ ಇನ್ನೊಬ್ಬ ಸೇವಕರಿಗೆ ಫೋನ್ ಮಾಡಿ ಕೇಳ್ತಾ ಇರ್ತಾರೆ, ಅಯ್ಯ ನಮಗೋಸ್ಕರ ಪ್ರಾರ್ಥನೆ ಮಾಡಿ, ಅಯ್ಯ ನಮಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಕೇಳ್ತಾರ. ಫೋನ್ ಮಾಡಿ ಮಾತಾಡ್ತಾರ. ಹೌದು ಪ್ರಿಯರೇ, ಫೋನ್ ಮಾಡಿ ನಾವು ನಮಗೋಸ್ಕರ ಪ್ರಾರ್ಥನೆ ಮಾಡಿ ಅಂತೇಳಿ ಕೇಳುವಂಥದ್ದು ತಪ್ಪಂತ ನಾನು ಹೇಳ್ತಾ ಇಲ್ಲ, ಕೇಳೋಣ, ತಪ್ಪೇನಿಲ್ಲ. ಆದರೆ ದೇವರು ಒಂದು ಪ್ರಾಮುಖ್ಯವಾದಂಥ ಅವಕಾಶವನ್ನು ನಮ್ಗೆ ಕೊಟ್ಟಿದ್ದಾರೆ. ಅಂದರೆ ಕ್ರೈಸ್ತರಾದ ಮೇಲೆ ನಾವೇ ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡುವಂಥ ಸ್ಥಿತಿಯಲ್ಲಿರಬೇಕು ಅಂತ ಹೇಳ್ತಾರೆ. ಕ್ರೈಸ್ತರಾದ ಮೇಲೆ ನಾವು ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡುವವರು, ಮತ್ತೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡುವವರು, ನಿಜವಾದ ಭಕ್ತರು, ಒಳ್ಳೆ ಸೇವಕರು, ಒಳ್ಳೆ ವಿಶ್ವಾಸಿಗಳು, ಪ್ರಿಯರಾದ ದೇವರ ಮಕ್ಕಳಿರ, ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡುವಂಥ ಭಕ್ತರು ಪ್ರಿಯರೇ. ನಾವೇನು ಮಾಡ್ತಾ ಇರ್ತೀವಿ, ಅಯ್ಯ ನಮಗೋಸ್ಕರ ಪ್ರಾರ್ಥನೆ ಮಾಡಿ, ನಮಗೋಸ್ಕರ ಪ್ರಾರ್ಥನೆ ಮಾಡಿ ಅಂತೇಳಿ ಇನ್ನೊಬ್ಬರು ನಾವು ಕೇಳ್ಕೊಳ್ತಾ ಇರ್ತೀವಿ. ಕೇಳುವಂಥದ್ದು ನಾನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಕೇಳೋಣ ಪ್ರಿಯರೇ. ಆದರೆ ನಮಗೆ ದೇವರೊಂದು ಉನ್ನತವಾದಂಥ ಅವಕಾಶವನ್ನು ಕೊಟ್ಟಿದ್ದಾರಲ್ಲ, ಅದನ್ನು ನಾವು ಸದ್ವಿನಿಯೋಗ ಮಾಡ್ಕೊಳ್ತಾ ಇದ್ದೀವ? ದೇವ್ರು ನೀವು ಪ್ರಾರ್ಥನೆ ಮಾಡಿದರೆ ದೇವರು ಬೇಡ ಅಂತ ಹೇಳ್ತಾರ? ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರಲ್ಲ, ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರಲ್ಲ. ಏನು ಅಧಿಕಾರ? ದೇವರ ಬಳಿಯಲ್ಲಿ ಮೊಣಕಾಲಾಕಿ ಪ್ರಾರ್ಥನೆ ಮಾಡುವಂಥ ಅಧಿಕಾರವನ್ನು ದೇವರು ಕೊಟ್ಟಿರುವಾಗ ಅದನ್ನು ಯಾಕೆ ಸದ್ವಿನಿಯೋಗ ಮಾಡ್ಕೊಳ್ತಾ ಇಲ್ಲ? ನಾವು ದೇವರ ಹತ್ರ ಕೇಳಿದರೆ ದೇವರು ಕೊಡಲ್ವಾ? ನಾವು ದೇವರ ಹತ್ರ ವಿಜ್ಞಾಪನೆ ಮಾಡಿದರೆ ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳಲ್ವಾ? ಆಲೋಚನೆ ಮಾಡಿ ಪ್ರಿಯರಾದ ದೇವರ ಮಕ್ಕಳಿರ. ಒಂದು ವೇಳೆ ದೇವರು ಕೇಳಲ್ಲ, ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ ಅಂತಂದರೆ ಅದರ ಹಿಂದೆ ಮತ್ತೊಂದು ಕಾರಣ ಇರುತ್ತೆ. ಏನು ಕಾರಣ ಅದು? ನಮ್ಮ ಅಪರಾಧಗಳೇ ಕಾರಣ, ನಮ್ಮ ಪಾಪಗಳೇ ಕಾರಣ. ನಾವು ಎಲ್ಲೋ ಒಂದು ಕಡೆ ತಪ್ಪಿನಲ್ಲಿದ್ದಾಗ, ಎಲ್ಲೋ ಒಂದು ಕಡೆ ಪಾಪದಲ್ಲಿದ್ದಾಗ ನಮ್ಮ ಪ್ರಾರ್ಥನೆ ದೇವರ ಸನ್ನಿಧಿಯೇ ಮುಟ್ಟಲ್ಲ. ಆಗಿರುವಾಗ ಇನ್ನೊಬ್ಬರು ಪ್ರಾರ್ಥನೆ ಮಾಡಿದರೆ ದೇವರು ಕೇಳ್ತಾರ? ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ಮೊದಲನೇದಾಗಿ ನಾವು ಯಥಾರ್ಥವಂತರಾಗಿ ಭಕ್ತರಾಗಿ ಬದುಕಬೇಕಲ್ಲ ಈ ಲೋಕದಲ್ಲಿ. ಯಾವಾಗ ನಾವು ದೀಕ್ಷೆ ಸ್ಥಾನವನ್ನು ಪಡ್ಕೊಂಡಿದ್ದೀವೋ ಅವತ್ತು ನಾವು ಪ್ರಮಾಣ ಮಾಡಿದ್ದೀವಿ. ಏನು ಪ್ರಮಾಣ ಅದು? ದೇವರೇ, ನಾನು ಪ್ರಾಣ ಇರೋ ತನಕ ನಿಮಗೋಸ್ಕರ ಜೀವಿಸ್ತೀನಿ, ನಿಮಗೋಸ್ಕರ ಬದುಕ್ತೀನಿ, ಕಷ್ಟ ನಷ್ಟ ಏನೇ ಇದ್ರೂ ಪರವಾಗಿಲ್ಲ, ನಿಮ್ಮ ಸೇವೆ ಮಾಡುತ್ತೇನೆ, ನಿಮ್ಮನ್ನು ಘನಪಡಿಸುತ್ತೇನೆ, ನಿಮ್ಮನ್ನು ಆರಾಧಿಸುತ್ತೇನೆ, ನಿಮ್ಮನ್ನು ಪ್ರಾರ್ಥಿಸುತ್ತೇನೆ, ನಿಮ್ಮನ್ನು ಸ್ತುತಿ ಮಾಡುತ್ತೇನೆ ಅಂತೇಳಿ ಅವತ್ತು ಪ್ರಮಾಣ ಮಾಡಿದ್ದೀವಿ. ದೀಕ್ಷಾ ಸ್ಥಾನವನ್ನು ಪಡ್ಕೊಳ್ಳುವಾಗ ಒಂದು ವಾರ ಆ ಪ್ರಮಾಣದ ಪ್ರಕಾರ ಆರಾಧನೆ, ಪ್ರಾರ್ಥನೆ, ಹಾಡುಗಳಿರುತ್ತೆ. ಆಮೇಲೆ ಲೋಕದ ರೀತಿಯಲ್ಲಿ ಬದುಕಿದರೆ ಪ್ರಿಯರೇ, ನಮ್ಮ ಪ್ರಾರ್ಥನೆ ದೇವ್ರು ಕೇಳ್ತಾರ? ನಮ್ಮ ಪ್ರಾರ್ಥನೆ ದೇವ್ರು ಕೇಳ್ತಾರ? ಕೇಳಿ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುತ್ತಾ ಅಂತ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ, ಕೇಳಲ್ಲ. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಬೇಕಂದಾಗ ಖಂಡಿತವಾಗಿ ನಾವು ಯಥಾರ್ಥವಂತರಾಗಿ ಭಕ್ತರಾಗಿರಬೇಕು. ಭಕ್ತರಾಗಿ ಯಥಾರ್ಥವಂತರಾಗಿ ಜೀವಿಸಿದಾಗ ನಮ್ಮ ಪ್ರಾರ್ಥನೆ ದೇವರು ಕೇಳ್ತಾರೆ, ನಮ್ಮ ಮೊರೆಯನ್ನು ದೇವರು ಕೇಳ್ತಾರೆ, ನಮ್ಮ ಮೊರೆಯನ್ನು ದೇವರು ಕೇಳ್ತಾರೆ. ನಮ್ಮ ವಿಷಯದಲ್ಲಿ ದೇವರು ಹೇಳಿರುವಂಥ ಮಾತು ಎಂಥ ಮಾತಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ನೋಡಿ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನವನ್ನು ನೋಡೋಣ. ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡೋರಾಗಿರುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಕ್ರೈಸ್ತರನ್ನು ಕುರಿತು ಹೇಳುವಂಥ ಮಾತಿದು.
ಯಾರನ್ನು ಕುರಿತು ಹೇಳುವಂಥದ್ದು? ಕ್ರೈಸ್ತರನ್ನು ಕುರಿತು, ನಿಜವಾದ ಭಕ್ತರನ್ನು ಕುರಿತು, ಯಥಾರ್ಥವಂತರನ್ನು ಕುರಿತು. ಇದರಲ್ಲಿ ನಾಮಕವಾಸ್ತ ಕ್ರೈಸ್ತರಿರ್ತಾರೆ. ನಾಮಕವಾಸ್ತ ಕ್ರೈಸ್ತರನ್ನು ಕುರಿತು ಹೇಳುವಂಥ ಮಾತಲ್ಲ, ನಿಜವಾದ ಕ್ರೈಸ್ತರನ್ನು ಕುರಿತು ಹೇಳುವಂಥ ಮಾತು. ಎಂಥ ಮಾತದು? ನಿಮ್ಮನ್ನು ಕತ್ತಲೆಯೊಳಗಿಂದ, ಒಂದು ಕಾಲದಲ್ಲಿ ಕತ್ತಲೆಯಲ್ಲಿದ್ದೀವ, ಅಂಧಕಾರದಲ್ಲಿದ್ದೀವ, ಅಂಧಕಾರದಲ್ಲಿ ಇದ್ದಂಥ ನಮ್ಮನ್ನು ಕರೆದು ತನ್ನ ಸಭೆಯಲ್ಲಿ ಸೇರಿಸಿಕೊಂಡು ಹೇಳುವಂಥ ಮಾತೆಂಥದ್ದು ನೋಡುವಾಗ ಪ್ರಿಯರೇ, ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗಿರುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಯಾಜಕರು, ದೇವರಿಗೆ ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯು. ಯಾಜಕರಂದಾಗ ಪ್ರಿಯರಾದ ದೇವರ ಮಕ್ಕಳಿರ, ಯಾಜಕರು ಏನು ಮಾಡ್ತಾರೆ? ದೇವಾಲಯದಲ್ಲಿ ದೇವರನ್ನು ಘನಪಡಿಸ್ತಾರೆ, ದೇವರನ್ನು ಮಹಿಮೆ ಪಡಿಸ್ತಾರೆ, ದೇವರನ್ನು ಆರಾಧಿಸ್ತಾರೆ, ದೇವರನ್ನು ಪ್ರಾರ್ಥಿಸುತ್ತಾರೆ. ದೇವರನ್ನು ಘನಪಡಿಸುವಂಥದ್ದು, ಆರಾಧಿಸುವಂಥದ್ದು, ಮತ್ತೊಂದು ಪ್ರಾರ್ಥಿಸುವಂಥದ್ದು. ಪ್ರಾರ್ಥಿಸುವಂಥ ಅಧಿಕಾರವನ್ನು ಯಾರಿಗೆ ಕೊಟ್ಟಿದ್ದಾರಪ್ಪ ಅಂತ ನೋಡುವಾಗ ಭಕ್ತರಿಗೆ. ಯಾರಿಗೆ? ನಿಜವಾದ ಭಕ್ತರಿಗೆ, ಅಂದರೆ ಕ್ರೈಸ್ತರಿಗೆ. ಕ್ರೈಸ್ತರಿಗೆ ಈ ಅಧಿಕಾರವನ್ನು ಕೊಟ್ಟಿದ್ದಾರೆ. ನೀವು ನನ್ನ ಸ್ವಕೀಯ ಪ್ರಜೆಗಳು, ನೀವು ನನ್ನ ಮೀಸಲಾದಂಥ ಪ್ರಜೆಗಳು, ನೀವು ಯಾಜಕರು. ನಿಮ್ಮ ಮಾತನ್ನು ನಾನು ಕೇಳುತ್ತೇನೆ, ಪ್ರಾರ್ಥನೆ ಮಾಡಿ, ವಿಜ್ಞಾಪನೆ ಮಾಡಿ, ಖಂಡಿತವಾಗಿ ನಿಮ್ಮ ಮಾತನ್ನು ಕೇಳುತ್ತೇನೆ ಅಂಥೇಳಿ ದೇವರು ಹೇಳುವಂಥ ಮಾತು. ಪ್ರಿಯರಾದ ದೇವರ ಮಕ್ಕಳಿರ, ದೇವರು ಕೇಳ್ತಾರ? ಖಂಡಿತವಾಗಿ ಕೇಳ್ತಾರೆ. ಕೇಳಬೇಕಾದ್ರೆ ನಾವು ಹೇಗಿರಬೇಕು? ಪಾಪದಲ್ಲಿ, ಅಂಧತ್ವದಲ್ಲಿ, ಅಂಧಕಾರದ ದೊರೆತನದಲ್ಲಿ, ಈ ವ್ಯಾಮೋಹದಲ್ಲಿದ್ದಾಗ ದೇವರು ನಮ್ಮ ಮಾತನ್ನು ಕೇಳ್ತಾರ? ಭಾನುವಾರ ಬಂತು, ಆರಾಧನೆಗೆ ಹೋಗ್ತೀವಿ, ಕರ್ತನ ಮೇಜಿನಲ್ಲಿ ಕೈ ಹಾಕ್ತೀವಿ, ಕಾಣಿಕೆ ಕೊಡ್ತೀವಿ, ಸ್ತುತಿ ಮಾಡ್ತೀವಿ, ಮತ್ತು ಲೋಕದ ರೀತಿಯಲ್ಲಿ ಪಾಪದಲ್ಲಿರ್ತೀವಿ. ಈ ರೀತಿ ಇದ್ದರೆ ದೇವರು ನಮ್ಮ ಮಾತನ್ನು ಕೇಳ್ತಾರ? ಕೇಳಲ್ಲ ರೀ. ನಾವು ಯಥಾರ್ಥವಂತರಾಗಿ, ನ್ಯಾಯವಂತರಾಗಿ, ಭಕ್ತರಾಗಿ ನಡ್ಕೊಂಡಾಗ ಪ್ರಿಯರಾದ ದೇವರ ಮಕ್ಕಳಿರ, ನಮ್ಮ ವಿಷಯದಲ್ಲಿ ದೇವರು ಒಂದು ಉನ್ನತ ಸ್ಥಾನವನ್ನು ಕೊಟ್ಟಿದ್ದಾರೆ, ಉನ್ನತವಾಗಿ ದೇವರು ನೋಡ್ತಾ ಇದ್ದಾರೆ. ನಾವು ಪ್ರಾರ್ಥನೆ ಮಾಡಿದಾಗ ಖಂಡಿತವಾಗಿ ನಮ್ಮ ಪ್ರಾರ್ಥನೆಯನ್ನು ಕೇಳ್ತೀನಿ ಅಂತ ಹೇಳ್ತಾರೆ ಪ್ರಿಯರೇ. ಅಂದರೆ ಪ್ರತಿ ಕ್ರೈಸ್ತರು, ಪ್ರಿಯರಾದ ದೇವರ ಮಕ್ಕಳಿರ, ಒಳ್ಳೆ ಭಕ್ತರು, ಯಥಾರ್ಥವಾದಂಥ ಭಕ್ತರು ಪ್ರಾರ್ಥನೆ ಮಾಡಿದಾಗ ನಿಮ್ಮ ಪ್ರಾರ್ಥನೆಯನ್ನು ದೇವರು ಕೇಳ್ತಾರೆ. ನೀವು ಪ್ರಾರ್ಥನೆ ಮಾಡ್ತೀರಾ? ಯಥಾರ್ಥವಾಗಿ ಮಾಡ್ತಾ ಇದ್ದೀರಾ? ಮಾಡಬೇಕು. ನಾವೇನು ಮಾಡ್ತೀವಿ? ಅಯ್ಯ ನಮಗೋಸ್ಕರ ಪ್ರಾರ್ಥನೆ ಮಾಡ್ಯ. ನೀವು ಪ್ರಾರ್ಥನೆ ಮಾಡಿದರೆ ದೇವರು ಕೇಳಲ್ವಾ? ಅವರೇ ಮಾಡಬೇಕಾ? ಪ್ರಿಯರಾದ ದೇವರ ಮಕ್ಕಳಿಗೆ, ಇನ್ನೊಬ್ಬರು ಪ್ರಾರ್ಥನೆ ಮಾಡಲಿ ಪ್ರಿಯರೇ, ಇಲ್ಲ ಅಂತಲ್ಲ ಪ್ರಿಯರೇ, ನಾವು ಮಾಡಬೇಕಲ್ಲ. ನಮ್ಮ ಪ್ರಾರ್ಥನೆ ದೇವರು ಕೇಳ್ತಾರೆ, ನಮ್ಮ ವಿಜ್ಞಾಪನೆ ದೇವರು ಕೇಳ್ತಾರೆ, ನಮ್ಮ ಪ್ರಾರ್ಥನೆ ದೇವ್ರು ಕೇಳ್ತಾರೆ. ಮಕ್ಕಳಿರ, ನೀವು ಮಾಡಿ ಮಕ್ಕಳಿರ, ನೀವು ಪ್ರಾರ್ಥನೆ ಮಾಡಿ ಮಕ್ಕಳಿರ, ನಿಮ್ಮ ಮಾತನ್ನು ನಾನು ಕೇಳ್ತೀನಿ ಮಕ್ಕಳಿರ ಅಂತೇಳಿ ದೇವ್ರು ಹೇಳುವಾಗ ನಾವು ಮತ್ತೊಬ್ಬರಿಗೆ ಒಪ್ಪಿಸ್ತಾ ಇರ್ತೀವಿ. ಯಾಕೆ ಒಪ್ಪಿಸ್ತಾ ಇದ್ದೀವಿ? ಇನ್ನೊಬ್ಬರನ್ನ ಯಾಕೆ ಕೇಳ್ಕೊಳ್ತಾ ಇದ್ದೀವಿ? ಅಂದರೆ ನಾವೇನೋ ತಪ್ಪಿನಲ್ಲಿದ್ದೀವಂತನಾ? ಪಾಪದಲ್ಲಿನ? ಹಾಗಿರಬಾರ್ದಲ್ಲ, ಹಾಗೆ ಜೀವಿಸಬಾರ್ದಲ್ಲ ಪ್ರಿಯರೇ. ಒಂದ್ಸಲ ಆಲೋಚನೆ ಮಾಡಿ ಪ್ರಿಯರೇ. ಪ್ರಿಯರಾದ ದೇವ್ರ ಮಕ್ಕಳಿನ, ನಾವು ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡೋರಾಗಿರಬೇಕು. ಇನ್ನೊಬ್ಬರ ಹತ್ರ ಬೇಡೋರಲ್ಲ, ಇನ್ನೊಬ್ರಿಗೋಸ್ಕರ ಪ್ರಾರ್ಥನೆ ಮಾಡೋರು, ಇನ್ನೊಬ್ರಿಗೋಸ್ಕರ ಪ್ರಾರ್ಥನೆ ಮಾಡೋರಾಗಿರಬೇಕಾದ್ರೆ ಪ್ರಿಯರಾದ ದೇವರ ಮಕ್ಕಳಿರ, ನಾವು ಯಥಾರ್ಥರಾಗಿ, ಭಕ್ತರಾಗಿ ನಾವು ಜೀವಿಸಬೇಕು. ಮತ್ತು ಸಭೆಯವರೆಲ್ಲರೂ ನಮಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಯಾತಕ್ಕಾಗಿ ಪ್ರಾರ್ಥನೆ ಮಾಡಬೇಕು? ನಾವು ದೇವರ ಸೇವೆಯಲ್ಲಿ, ದೇವರ ಆರಾಧನೆಯಲ್ಲಿ, ದೇವರ ಕೆಲಸದಲ್ಲಿದ್ದಾಗ ಯಾವ ದುಷ್ಟನು ನಮ್ಮ ಮೇಲೆ ಕೈ ಹಾಕದಂತೆ, ಯಾರು ನಮಗೆ ಶೋಧನೆ ಕೊಡದಂತೆ ಇರೋದಕ್ಕೆ ಸಭೆಯವರೆಲ್ಲರೂ ಕೂಡ ಏನ್ರಿ ಸೇವಕರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಹೌದು ಪ್ರಿಯರೇ, ಅಂದರೆ ಒಬ್ರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಬೇಕು. ಆದರೆ ಪ್ರತಿಯೊಬ್ಬರಿಗೂ ಅಧಿಕಾರವನ್ನು ಕೊಟ್ಟಿದ್ದಾರೆ. ಏನಪ್ಪ ಅಧಿಕಾರ ಅಂತ ನೋಡುವಾಗ, ನೀವು ಪ್ರಾರ್ಥನೆ ಮಾಡಿ, ನಿಮ್ಮ ಪ್ರಾರ್ಥನೆಯನ್ನು ನಾನು ಕೇಳುತ್ತೇನೆ. ಒಂದು ವೇಳೆ ಯಾರಾದರೂ ತಪ್ಪಿನಲ್ಲಿದ್ದರೆ ಅವ್ರಿಗೋಸ್ಕರ ಕೂಡ ನೀವು ಪ್ರಾರ್ಥನೆ ಮಾಡಿ, ಪಾಪದಲ್ಲಿದ್ದರೆ ಅವ್ರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿ, ನಾನು ಕ್ಷಮಿಸ್ತೀನಿ, ಕಾಪಾಡ್ತೀನಿ ಅಂತೇಳಿ ದೇವರು ಹೇಳುವಾಗ ಇದನ್ನು ಯಾರು ಸದ್ವಿನಿಯೋಗ ಮಾಡ್ಕೊಳ್ತಾ ಇದ್ದಾರೆ? ಯಾರು ಸದ್ವಿನಿಯೋಗ ಮಾಡ್ಕೊಳ್ತಾ ಇದ್ದಾರೆ ಪ್ರಿಯರೇ? ಸದ್ವಿನಿಯೋಗ ಮಾಡಿಕೊಳ್ಬೇಕು. ಪ್ರತಿ ಕ್ರೈಸ್ತರು ಸದ್ವಿನಿಯೋಗ ಮಾಡಿಕೊಳ್ಬೇಕು. ಪ್ರತಿಯೊಬ್ಬರೂ ಯಥಾರ್ಥವಾಗಿ ಜೀವಿಸೋಕೆ ಮೊದಲನೇದಾಗಿ ಯಥಾರ್ಥತೆ, ಭಕ್ತಿಯಲ್ಲಿ, ಪರಿಶುದ್ಧತೆಯಲ್ಲಿ,
ಪರಿಶುದ್ಧತೆ ಇಲ್ಲದೆ ಹೋದರೆ, ಭಕ್ತಿ ಇಲ್ಲದೆ ಹೋದರೆ, ನಂಬಿಕೆ ಇಲ್ಲದೆ ಹೋದರೆ ಅಂತಹ ಪ್ರಾರ್ಥನೆ ದೇವರ ಸನ್ನಿಧಿಗೆ ಮುಟ್ಟಲ್ಲ. ನಾವು ನೀತಿವಂತರಾಗಿ, ಭಕ್ತರಾಗಿ, ಯಥಾರ್ಥವಂತರಾಗಿ ಜೀವಿಸಿದಾಗ ನಮ್ಮ ಪ್ರಾರ್ಥನೆ ದೇವ್ರು ಕೇಳ್ತಾರೆ. ಖಂಡಿತವಾಗಿ ನಾವು ಭಕ್ತರಾಗಿ, ಖಂಡಿತವಾಗಿ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ನಮಗೋಸ್ಕರ, ಕುಟುಂಬಗೋಸ್ಕರ, ಸಭೆಗೋಸ್ಕರ, ಇನ್ನೊಬ್ಬರಿಗೋಸ್ಕರ ಮಾಡಬೇಕು. ಯಥಾರ್ಥವಾಗಿ ಇರಬೇಕು ಪ್ರಿಯರೇ. ಆ ಅಧಿಕಾರವನ್ನು ದೇವರು ನಿಮಗೆ ಕೊಟ್ಟಿದ್ದಾರೆ, ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾರೆ. ಇನ್ನೊಬ್ಬರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ, ಮತ್ತೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಅವ್ರು ನಮಗೋಸ್ಕರ ಪ್ರಾರ್ಥನೆ ಮಾಡಲಿ, ಸಭೆಯವರು ನಮಗೋಸ್ಕರ ಪ್ರಾರ್ಥನೆ ಮಾಡಬೇಕು, ನಾವು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ದೇವರು ಈ ಅವಕಾಶವನ್ನು ಕೊಟ್ಟಿದ್ದಾರೆ. ಇದನ್ನು ಪ್ರತಿಯೊಬ್ಬರು ಸದ್ವಿನಿಯೋಗ ಮಾಡಿಕೊಳ್ಬೇಕು. ಪ್ರಿಯರಾದ ದೇವರ ಮಕ್ಕಳಿಗೆ ನಾವು ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿರಬೇಕು, ಯಥಾರ್ಥವಂತರಾಗಿ ಜೀವಿಸಬೇಕು, ಭಕ್ತರಾಗಿರಬೇಕು. ದೇವರು ಇಷ್ಟಪಡುವಂಥದ್ದು. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡೋಣ. ಮಹೋನ್ನತನೇ, ಸರ್ವೋನ್ನತನೇ, ಸರ್ವಶಕ್ತನಾದಂಥ ನಮ್ಮ ತಂದೆಯೇ, ನಿಮಗೆ ಸ್ತೋತ್ರಗಳು. ನೇರ ಪ್ರಸಾರವನ್ನು ವೀಕ್ಷಿಸುವಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ, ಪ್ರತಿಯೊಬ್ಬರು ನಿಮ್ಮನ್ನು ಅರ್ಥ ಮಾಡಿಕೊಂಡು ಭಯಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ. ಒಂದು ವೇಳೆ ಕಷ್ಟದಲ್ಲಿ, ಬಾಧೆಯಲ್ಲಿದ್ದರೆ ಅಂಥ ಮಕ್ಕಳನ್ನು ಮುಟ್ಟಿ ತಂದೆ, ಕನಿಕರಿಸಿ ತಂದೆ, ನೆಮ್ಮದಿ, ಶಾಂತಿ, ಸಮಾಧಾನವನ್ನು ಪ್ರತಿ ಕುಟುಂಬಕ್ಕೆ ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.